ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ನಮಸ್ಕಾರ. 26ನೇ ವರ್ಷದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಡೀತಾ ಇರ್ತಕ್ಕಂಥ ಆವಣಿ ಜಾತ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿ 3-4 ದಿನ ಆಗೋಯ್ತು. 4 ದಿನ ಮೇಲಾಯಿತು. 4-5 ದಿನದ ಆವಣಿ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಆವಣಿ ಜಾತ್ರಾ ಮಹೋತ್ಸವಕ್ಕೆ ನಾಳೆ ಅಂದರೆ ಮಂಗಳವಾರ 17/2/2026 ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಆವಣಿ ಜಾತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರು, ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ BS ಸುರೇಶ್ ಅವರು ಆಗಮಿಸಲಿದ್ದು, ಅವರ ಜೊತೆ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು, MLC ಆದಂಥ ಅನಿಲ್ ಕುಮಾರ್ ಅವರು, ಮುಳಬಾಗಿಲಿನ ನಮ್ಮ ನಾಯಕರಾದಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ 23ರ ಅಭ್ಯರ್ಥಿ ಆದಂಥ ಆದಿನಾರಾಯಣ ಅವರು ನಾಳೆ ಬೆಳಗ್ಗೆ 10:30ಕ್ಕೆ ನಮ್ಮ ಕಾಂಗ್ರೆಸ್ ಕಚೇರಿಯ ಮುಂದೆ ಇರ್ತಕ್ಕಂಥ ಬಾಲಾಜಿ ಭವನ್ ಪಕ್ಕದಲ್ಲಿರ್ತಕ್ಕಂಥ ಮೈದಾನದಲ್ಲಿ ಹೆಲಿಕಾಪ್ಟರ್ ಮುಖಾಂತರ ಆಗಮಿಸ್ತಾ ಇದ್ದಾರೆ ಬೆಂಗಳೂರಿಂದ. ಈ ಒಂದು ಹೆಲಿಕಾಪ್ಟರ್ ಮುಖಾಂತರ ಬರೋಕ್ಕೆ ಆ ಗಣ್ಯರನ್ನು ಯಾವ ರೀತಿ ನಾವು ಇಲ್ಲಿ ರಿಸೀವ್ ಮಾಡ್ಕೋಬೇಕು ಮತ್ತು ಹೆಲಿಪ್ಯಾಡು ಯಾವ ರೀತಿ ಮಾಡಬೇಕು ಅಂತ ಒಂದು ಸಾಕಷ್ಟು ಸಿದ್ಧತೆಗಳಿಗೆ ನಾವು ಇಲ್ಲೆಲ್ಲ ಬೆಳಗ್ಗೆಯಿಂದ ಮಾನ್ಯ ತಹಸೀಲ್ದಾರ್ ಅವರು ಮತ್ತು PWD AW ಅವ್ರನ್ನ, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲರೂ ಕೂತು ಇಲ್ಲೇ ಆಲ್ರೆಡಿ ಸಿದ್ಧತೆಗಳು ನಡೀತಾ ಇದೆ. ಹೆಲಿಕಾಪ್ಟರ್ ಲ್ಯಾಂಡಿಂಗ್ಗೆ ಯಾವ ರೀತಿ ಸೇಫಾಗಿ ಲ್ಯಾಂಡ್ ಆಗಬೇಕು ಮತ್ತು ಅವ್ರು ಹೋಗೋಕ್ಕೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಬರ್ತಾ ಇರೋದು. ಆದ್ದರಿಂದ ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಈ ಕಾರ್ಯಕ್ರಮದಕ್ಕೆ ನಮ್ಮ ತಾಲೂಕಿನಾದ್ಯಂತ ನಮ್ಮ ಪಕ್ಷದ ಗ್ರಾಮ ಪಂಚಾಯತಿ ಮಟ್ಟದ ಮುಖಂಡರು, ಹೋಬಳಿ ಮಟ್ಟದ ಮುಖಂಡರು, ತಾಲೂಕು ಮಟ್ಟದ ಮುಖಂಡರು, ನಗರಸಭೆಯ ಎಲ್ಲ ಕೌನ್ಸಿಲರು, ಸದಸ್ಯರು ಮತ್ತು ಮಾಜಿ ಸದಸ್ಯರು ಎಲ್ಲ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಈ ಒಂದು ಬ್ರಹ್ಮರಥೋತ್ಸವ ಪುರಾಣ ಪ್ರಸಿದ್ಧಂಥ ಕಾರ್ಯಕ್ರಮ ಇದು ಸುಮಾರು 3 ರಾಜ್ಯಗಳು, 3-4 ರಾಜ್ಯಗಳಿಂದ ಬರ್ತಾರೆ. ಸುಮಾರು 3 ಲಕ್ಷ ಜನ ಮೇಲೆ ಸೇರಿದಂಥ ಒಂದು ರಥೋತ್ಸವ ಇದು. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಈ 4-5 ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಜಾತ್ರೆ ಆವಣಿ ಜಾತ್ರೆ ಅಂತ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಎಲ್ಲರೂ ನಮ್ಮ ತಾಲೂಕಿನ ಎಲ್ಲ ನಾಗರಿಕರು ಈ ಒಂದು ರಾಮಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತ ಅವರಲ್ಲಿ ಮನವಿ ಮಾಡಿ, ಈ ಒಂದು ನಮ್ಮ ನಾಯಕರಾದಂಥ ಸುರೇಶ್ ಅವರು, ಕೊತ್ತೂರು ಮಂಜುನಾಥ್ ಅವರು ಅವರ ಜೊತೆಗೆ ಎಲ್ಲರೂ ಸಾಥ್ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಮ್ಮ ರಥೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ತಾ, ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಈ ಬಾಲಾಜಿ ಭವನದ ಮೈದಾನ ಪಕ್ಕ ಹೆಲಿಪ್ಯಾಡು ಜಾಗದಲ್ಲಿ ಎಲ್ಲರೂ ಆಗಮಿಸಿ ಅವರನ್ನು ಸ್ವಾಗತಿಸಬೇಕು. ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಅವ್ರನ್ನ ಮತ್ತು ಕೊತ್ತೂರು ಮಂಜುನಾಥ್ ಅವ್ರನ್ನ, ನಮ್ಮ ಆದಿನಾರಾಯಣ ಅವ್ರನ್ನ, ಅನಿಲ್ ಅವರು ಸ್ವಾಗತ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಂತ ಎಲ್ಲರಲ್ಲಿ ಮನವಿ ಮಾಡಿಕೊಂಡು ಹೌದು, ಇಲ್ಲಿ ಅವರು 10ರಿಂದ 10ವರೆಗೆ ಹೆಲಿಕಾಪ್ಟರ್ ಮುಖಾಂತರ ಇಲ್ಲಿ ಬರ್ತಾರೆ ಬಾಲಾಜಿ ಭವನದಲ್ಲೂ. ಇಲ್ಲಿ ನಾವು ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರು ಸೇರಿ ಅವ್ರನ್ನ ರಿಸೀವ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಕಚೇರಿಯಲ್ಲಿ ಅವ್ರ ಸ್ವಾಗತ ಮಾಡಿ ಇಲ್ಲಿಂದ ಮತ್ತೆ ಎಲ್ಲರೂ ಅವರು ಶಾಸಕರ ಜೊತೆ ಮತ್ತು ಸಚಿವರ ಜೊತೆ ನಾವೆಲ್ಲನೂ ಆವಣಿ ಜಾತ್ರೆಗೆ ಹೋಗ್ತೀವಿ. ಅಲ್ಲಿ ಮೆರವಣಿಗೆ ಇರುತ್ತೆ. ಮೆರವಣಿಗೆ ಕಾರ್ಯಕ್ರಮ ನಾವು ಸುಮಾರು 15-20 ವರ್ಷಗಳಿಂದ ನಮ್ಮ ಆವಣಿ ಗ್ರಾಮದ ಮುಖಂಡರಾದಂಥ ನಮ್ಮ ರವಿ ಅವರು ಮತ್ತು ನವೀನ್ ಕುಮಾರ್ ಅವರು ಅಲ್ಲಿ ವಿಜೃಂಭಣೆಯಿಂದ ನಮ್ಮ ಮೆರವಣಿಗೆ ಕಾರ್ಯಕ್ರಮ ಮಾಡ್ತಾರೆ. ಅದ್ರ ಮತ್ತು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಎಲ್ಲ ಮುಖಂಡರ ಜೊತೆ ಬರುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.